ಪುಟ್ಟಕ್ಕನ ಮಕ್ಕಳು ಸೀರಿಯಲ್. ಮಾಡದ ತಪ್ಪಿಗೆ ಬಂಗಾರಮ್ಮಗೆ ಶಿಕ್ಷೆ. ಸ್ನೇಹಗ ಸತ್ಯ ತಿಳಿಯುತ್ತಾ ಪುಟ್ಟಕ್ಕ ಬಂಗಾರಮ್ಮನ ಬಳಿ ಬಂದು ತನ್ನ ಮಗಳದ್ದು ತಪ್ಪಾಯಿತು, ಆಕೆ ತಪ್ಪು ಮಾಡಿಬಿಟ್ಟಿದ್ದಾಳೆ, ಆಕೆಯನ್ನು ಕ್ಷಮಿಸಿ ಎಂದು ಬೇಡಿಕೊಳ್ಳುತ್ತಾಳೆ. ಆಗ ಬಂಗಾರಮ್ಮ ಕೊಂಚ ಕೋಪದಲ್ಲೇ ಇರುತ್ತಾಳೆ. ಪುಟ್ಟಕ್ಕ, ಇನ್ನೆಷ್ಟು ಬಾರಿ ನಿನ್ನ ಮಗಳ ತಪ್ಪಿಗೆ ಕ್ಷಮೆ ಕೇಳುತ್ತೀಯಾ ಎಂದು ಕೇಳುತ್ತಾಳೆ. ನಿನ್ನ ಮಗಳು ತಪ್ಪು ಮಾಡುತ್ತಿದ್ದಾಳೆ ಎಂದು ನಿನಗೆ ಗೊತ್ತಿದೆ, ಆದರೂ ನೀನು ನನ್ನ ಬಳಿ ಕ್ಷಮೆ ಯಾಚಿಸುತ್ತಿದ್ದು ಇದು ಎಷ್ಟರ ಮಟ್ಟಿಗೆ ಸರಿ? ನಿನ್ನ ಮಗಳ ತಪ್ಪಿಗೆ ಈ ಬಾರಿ ನನ್ನ ಬಳಿ ಕ್ಷಮೆ ಇಲ್ಲ. ಹಾಗೆ ನಾನು ಜೈಲಿನಿಂದ ರಿಲೀಸ್ ಆದ ಬಳಿಕ ನನ್ನ ಮನೆಯಲ್ಲಿ ಈಕೆ ಇರುತ್ತಾಳೆ ಎಂದು ನಾನು ಹೇಳುವುದಿಲ್ಲ ಎಂದು ಪುಟ್ಟಕ್ಕ ಬಾಳಿ ಬಂಗಾರಮ್ಮ ಕಡ್ಡಿ ಮುರಿದ ಹಾಗೆ ಹೇಳುತ್ತಾರೆ. ಬಂಗಾರಮ್ಮನ ಮಾತಿನಿಂದ ಪುಟ್ಟಕ್ಕಗೆ ಬಹಳ ಬೇಸರವಾಗುತ್ತದೆ. ನಾನು ಏನು ಮಾಡಬೇಕು ಎಂದು ತಿಳಿಯದೆ ಕಂಗಾಲಾಗುತ್ತದೆ. ಸಹನಾ ಹಾಗೆ ಸ್ನೇಹ ಜೀವನ ಕೂಡ ಹಾಳಾಗಿ ಬಿಡುತ್ತದೆ ಎನ್ನುವುದು ಪುಟ್ಟಕ್ಕನ ಯೋಚನೆ. ಆದರೆ ಈ ಬಾರಿ ಕೂಡ ಆಕೆಗೆ ಕಂಟಕವಾಗುವ ಎಲ್ಲ ಲಕ್ಷಣ ಕಾಣುತ್ತಿದೆ. ಪುಟ್ಟಕ್ಕ ಕಂಟಿ ಬಳಿ ಕೂಡ ಬಹಳ ಬೇಡಿಕೊಳ್ಳುತ್ತಾಳೆ. ನನ್ನ ಮಗಳು ತಪ್ಪು ಮಾಡಿದ್ದಾಳೆ, ದೂರು ಕೊಡಬಾರದಾಗಿತ್ತು ಎನ್ನುತ್ತಾಳೆ. ಅತ್ತೆ, ಈ ವಿಚಾರದಲ್ಲಿ ಸ್ನೇಹಕ್ಕೆ ಕ್ಷಮೆ ಇಲ್ಲ. ನನ್ನ ತಾಯಿ ಏನು ತಪ್ಪು ಮಾಡದೆ ಜೈಲು ವಾಸವನ್ನು ಅನುಭವಿಸುತ್ತಿದ್ದಾರೆ, ಆದರೆ ಸ್ನೇಹ ಮಾತ್ರ ಹಿಂದು ಮುಂದೆ ಯೋಚನೆ ಮಾಡದೆ ಅಮ್ಮನ ಬಳಿ ಕಂಪ್ಲೇಂಟ್ ಕೊಟ್ಟಿರುವುದು ಮಾತ್ರ ಸರಿಯಲ್ಲ ಎನ್ನುತ್ತಾನೆ. ಪುಟ್ಟಕ್ಕಗೆ ಏನು ಮಾಡಬೇಕೆಂದು ಗೊತ್ತಾಗದೆ ಬಹಳ ಆತಂಕದಲ್ಲಿ ಮನೆಗೆ ಬರುತ್ತಾಳೆ. ಸ್ನೇಹ ಮನೆಯಲ್ಲಿ ಇರುತ್ತಾಳೆ. ಸಹನ ಬಳಿ ಡೈವರ್ಸ್ ವಿಷಯದ ಬಗ್ಗೆ ಮಾತನಾಡುತ್ತಿರುತ್ತಾಳೆ. ಅಕ್ಕ, ನಿನಗೆ ಏನಾದರೂ ತಲೆ ಕೆಟ್ಟಿದೆಯಾ? ಯಾಕೆ ನೀನು ಹೀಗೆ ಮಾತನಾಡುತ್ತಿದ್ದೀಯ ಎಂದು ಕೇಳಿದಾಗ, ನನಗೆ ಅವರ ಜೊತೆ ಬದುಕಲು ನನಗೆ ಇಷ್ಟವಿಲ್ಲ ಎಂದು ಸಹನ ಖಡಕ್ಕಾಗಿ ಹೇಳುತ್ತಾಳೆ. ಸಹನ ಮಾತಿಗೆ ಕೇಳಿ ದಂಗಾದ ಸ್ನೇಹ, ನನ್ನನ್ನೇ ತಾತ್ಸಾರದಿಂದ ನೋಡಿದವರು ಇದೀಗ ನನ್ನ ಜೊತೆ ಬಂದು ಸಂಸಾರ ಮಾಡುತ್ತಾರೆ ಎನ್ನುವ ಭರವಸೆ ನನಗೆ ಉಳಿದಿಲ್ಲ. ಹಾಗಾಗಿ ನಾನು ಅವರಿಗೆ ವಿಚ್ಛೇದನ ನೀಡುತ್ತಿದ್ದೇನೆ ಎಂದು ಸಹನ ಹೇಳುತ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಪುಟ್ಟಕ್ಕ ಬರುತ್ತಾಳೆ. ಸ್ನೇಹನನ್ನು ನೋಡಿ ಬಹಳ ಕೋಪಗೊಂಡು ಪುಟ್ಟಕ್ಕ ಅಲ್ಲೇ ಅತ್ತೆಯನ್ನು ಪೊಲೀಸ್ ಸ್ಟೇಷನ್ಗೆ ಹಾಕಿ ಬಿಲ್ಲಿಗೆ ಬಂದು ಏನು ಮಾಡುತ್ತಿದ್ದೆ ನೀನು ಎಂದು ಕೇಳುತ್ತಾಳೆ. ಸ್ನೇಹಗೇನು ಉತ್ತರಿಸಬೇಕೆಂದು ಕೊಂಚ ಗೊತ್ತಾಗದೆ ನಿಲ್ಲುತ್ತಾಳೆ. ಇಬ್ಬರ ನಡುವೆ ವಾಗ್ವಾದ ನಡೆದು ಪುಟ್ಟಕ್ಕ ಕಪಾಳಕ್ಕೆ ಹೊಡೆಯುವ ತನಕ ಹೋಗುತ್ತದೆ. ಅಮ್ಮನನ್ನು ತಡೆದ ಸಹನ ಅಮ್ಮನನ್ನು ತಡೆಯುತ್ತಾಳೆ. ಬಂಗಾರಮ್ಮ ಅವರು ಏನು ತಪ್ಪು ಮಾಡಿಲ್ಲ ಎಂದಾದರೆ ಅವರು ಅದನ್ನು ಸಮರ್ಥಿಸಿಕೊಳ್ಳಲಿ, ಅದಕ್ಕೆ ನೀವು ಯಾಕೆ ಇಷ್ಟು ಕಿತ್ತಾಡುತ್ತಿದ್ದೀರಾ ಎಂದಾಗ ಪುಟ್ಟಕ್ಕಕ್ಕೆ ಇನ್ನಷ್ಟು ಕೋಪ ಬರುತ್ತದೆ. ನಿನಗಾಗಿ ಯಾರು ಬುದ್ಧಿ ಹೇಳುವುದು ಬೇಕಾಗಿಲ್ಲ, ಎಲ್ಲವೂ ನಮಗೂ ಬುದ್ಧಿ ಹೇಳುವವರೇ ಎಂದು ಕೋಪಗೊಳ್ಳುತ್ತಾಳೆ. ನಮಗೆಲ್ಲ ಸ್ಫೂರ್ತಿ ನೀವೇ ಅಮ್ಮ, ನೀವು ಈ ರೀತಿ ಮಾಡಿದರೆ ನಾವು ಎಲ್ಲಿಗೆ ಹೋಗಲಿ ಎಂದು ಬೇಸರಪಟ್ಟುಕೊಂಡಿರುತ್ತಾಳೆ. ರಾಣಿ ತಾಯಿ ಮುಚ್ಚಿಟ್ಟ ಸತ್ಯವನ್ನು ಕಂಟಿ ಜೊತೆ ಮಾತನಾಡುತ್ತಾ ರಾಣಿ ಮನೆಗೆ ಪುಟ್ಟಕ್ಕ ಹೋಗುತ್ತಾಳೆ. ಪುಟ್ಟಕ್ಕನ ನೋಡಿ ರಾಣಿ ತಾಯಿ ಆತಂಕ ಪಟ್ಟುಕೊಳ್ಳುತ್ತಾಳೆ. ಹಣವನ್ನು ಬೇಗ ಬೀರುವಿನಲ್ಲಿ ಇಡುತ್ತಾ ಇರುವುದನ್ನು ಪುಟ್ಟಕ್ಕ ನೋಡುತ್ತಾಳೆ. ಮುಂದೇನು ಎಂಬುದನ್ನು ಕಾದು ನೋಡಬೇಕಾಗಿದೆ. ಪುಟ್ಟಕ್ಕಗೆ ಯಾಕಿಷ್ಟು ಸಂಕಷ್ಟ? ಕಂಟಿ ಸ್ನೇಹ ಬಾಂಧವ್ಯದಲ್ಲಿ ಬಿರುಕು. ಪುಟ್ಟಕ್ಕಗೆ ಇದೀಗ ಮನದಲ್ಲಿ ಬಹಳ ಆತಂಕ ಶುರುವಾಗಿದೆ. ದೊಡ್ಡ ಮಗಳ ಜೀವನ ಹಾಳಾಗಿದೆ, ಹಾಗೆಯೇ ಚಿಕ್ಕ ಮಗಳ ಜೀವನ ಹಾಳಾಗುತ್ತದೆ ಎನ್ನುವ ಭಯದಲ್ಲಿ ಪುಟ್ಟಕ್ಕ ಇರುತ್ತಾಳೆ. ಮುತ್ತಿನಂತ ಅಳಿಯ ಸಿಕ್ಕಿದರೂ ಸ್ನೇಹ ಮಾಡಿದ ತಪ್ಪಿನಿಂದಾಗಿ ಬಹಳ ದೊಡ್ಡ ಬೆಲೆ ತರಬೇಕಾಗಿದೆ. ಸ್ನೇಹಗೆ ತಪ್ಪು ಎಲ್ಲಿ ಕಾಣಿಸಿಬಿಡುತ್ತದೆಯೋ ಆಕೆ ಅಲ್ಲಿ ಇರುತ್ತಾಳೆ. ಆದರೆ ಅವಳು ದೂರುತ್ತಿರುವುದು ನಿಜವೋ ಅಥವಾ ಸುಳ್ಳು ಎನ್ನುವ ಪರಿಜ್ಞಾನ ಆಕೆಗೆ ಇರುವುದೂ ಇಲ್ಲ. ಮೊದಲು ಯಾರನ್ನು ಬೆರಳು ಮಾಡಿ ತೋರಿಸುತ್ತಾರೋ ಅವರ ಬಗ್ಗೆ ಸ್ನೇಹ ತಪ್ಪು ತಿಳಿದುಕೊಂಡು ಕಂಪ್ಲೇಂಟ್ ಕೊಡುತ್ತಾಳೆ. ಬಡ್ಡಿ ಕಟ್ಟಲು ಆಗದೇ ಇದ್ದರೆ ಬಂಗಾರಮ್ಮ ಅವರ ಬಳಿ ಸಾಲ ತೆಗೆದುಕೊಳ್ಳುವ ಗೋಜಿಗೆ ಹೋಗಬಾರದು, ಆದರೆ ಹಣ ತೆಗೆದುಕೊಂಡು ಸಾಲ ಕೊಡಲು ಆಗಲ್ಲ ಎಂದು ಸೂಸೈಡ್ ಮಾಡಿಕೊಳ್ಳುವ ಪ್ರಯತ್ನ ಮಾಡಿ ಇದನ್ನೆಲ್ಲ ಬಂಗಾರಮ್ಮ ಮಾಡಿದ್ದು ಎಂದು ದೂರುತ್ತಾರೆ. ಆದರೆ ಇದು ಯಾಕೋ ಪಕ್ಕ ಷಡ್ಯಂತ್ರದ ಹಾಗೆ ಕಾಣುತ್ತಿದೆ. ಇದರಲ್ಲಿ ರಾಧಾ ಕೈವಾಡ ಇದೆ ಎನ್ನುವುದು ಎಲ್ಲರಿಗೂ ಅನುಮಾನ ಮೂಡುತ್ತಿದೆ. ಹೇಗಾದರೂ ಮಾಡಿ ಸ್ನೇಹ ಹಾಗೂ ಗಂಟೆಯನ್ನು ದೂರ ಮಾಡಲು ಇದುವೇ ಸರಿಯಾದ ಸಮಯ ಎಂದು ತಿಳಿದಿದೆಯ ಮಾಸ್ಟರ್ ಪ್ಲಾನ್ ಮಾಡಿರಬಹುದು. ಪುಟ್ಟಕ್ಕೆ ಮಾತ್ರ ಭಯ ತಡೆದುಕೊಳ್ಳಲು ಆಗೋದಿಲ್ಲ. ಯಾಕಂದರೆ ಆಕೆಗೆ ತನ್ನ ಮಗಳ ಜೀವನ ಹಾಳಾಗಿ ಬಿಡುತ್ತದೆ ಎನ್ನುವ ಭಯ. ನೇರವಾಗಿ ಬಂಗಾರಮ್ಮನವರ ಬಳಿಗೆ ಬಂದು ಓಡೋಡಿ ಬರುತ್ತಾಳೆ. ಬಂಗಾರಮ್ಮ ಪೊಲೀಸ್ ಸ್ಟೇಷನ್ನಲ್ಲಿ ನೋವಿನಿಂದ ಕೂತಿರುತ್ತಾರೆ. ಪೊಲೀಸ್ ಸ್ಟೇಷನ್ಗೆ ಓಡೋಡಿ ಬಂದ ಪುಟ್ಟಕ್ಕ ತಾನು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕು ಎನ್ನುವ ಪ್ರಶ್ನೆಯನ್ನು ಆಕೆಯ ಮನದಲ್ಲಿ ಕೇಳಿಸಿಕೊಳ್ಳುತ್ತಾರೆ. ಆದರೆ ಸ್ನೇಹ ಇದ್ಯಾವುದು ತಲೆ ಕೆಡಿಸಿಕೊಳ್ಳದೆ ತಾನಾಯಿತು ತನ್ನ ಪಾಡಾಯಿತು ಎನ್ನುವ ಹಾಗಿದ್ದಾಳೆ. ಆಕೆಗೆ ತಾನು ಮಾಡಿದ್ದು ಸರಿ ಎನ್ನುವ ಧೋರಣೆ, ಆದರೆ ಆಕೆ ಮಾಡಿದ್ದು ತಪ್ಪೇ ಎಂದು ಫ್ಯಾನ್ಸ್ ಹೇಳುತ್ತಿದ್ದಾರೆ. ಅತ್ತೆಯ ಬಳಿ ಬಂದು ಮಾತು ಕೇಳಬಹುದಿತ್ತು, ಬಳಿಕ ನಿರ್ಧಾರವನ್ನು ತೆಗೆದುಕೊಳ್ಳಬಹುದಿತ್ತು ಎಂದು ಹೇಳುತ್ತಿದ್ದಾರೆ. ಪುಟ್ಟಕ್ಕ ಪೊಲೀಸ್ ಸ್ಟೇಷನ್ಗೆ ಬಂದವಳೆ ಬಂಗಾರಮ್ಮನ ಬಳಿಗೆ ಓಡೋಡಿ ಬಂದಿದ್ದಾರೆ. ಪುಟ್ಟಕ್ಕನ ಮಾತಿಗೆ ಸಿಡುಕಿದ ಬಂಗಾರಮ್ಮ, ಅಮ್ಮನವರೇ, ನನ್ನನ್ನು ಕ್ಷಮಿಸಿಬಿಡಿ. ಸ್ನೇಹ ಮಾಡಿದ ತಪ್ಪಿಗೆ ಇಷ್ಟೆಲ್ಲ ಆಯಿತು, ಆದರೆ ಆಕೆಗೆ ನಾನು ಬುದ್ಧಿ ಹೇಳುತ್ತೇನೆ ಎಂದೆಲ್ಲ ಹೇಳಿದಾಗ ಬಂಗಾರಮ್ಮ ಸಿಡುಕುತ್ತಾರೆ. ನೀನು ಏನು ಹೇಳು ಪುಟ್ಟಕ್ಕ, ಸ್ನೇಹಳನ್ನು ನಾನು ಯಾವತ್ತೂ ಕ್ಷಮಿಸುವುದಿಲ್ಲ. ಜೈಲಿನಿಂದ ನಾನು ಹೊರ ಬಂದ ಬಳಿಕ ನಿನ್ನ ಮಗಳು ನನ್ನ ಮನೆಯಲ್ಲಿ ಇರುತ್ತಾಳೆ ಎನ್ನುವ ಗ್ಯಾರಂಟಿ ನಾನು ನಿನಗೆ ಕೊಡುವುದಿಲ್ಲ ಎಂದು ಪುಟ್ಟಕ್ಕಗೆ ಎದೆ ಒಡೆದಂತೆ ಆಗುತ್ತದೆ. ಮಕ್ಕಳ ಮೇಲೆ ಪುಟ್ಟಕ್ಕ ಬೇಸರ. ಅಮ್ಮನವರೇ, ನಮ್ಮನ್ನು ಕ್ಷಮಿಸಿಬಿಡಿ. ಸ್ನೇಹ ಮಾಡಿದ ತಪ್ಪಿಗೆ ಇಷ್ಟೆಲ್ಲ ಆಯಿತು, ಆಕೆಗೆ ನಾನು ಬುದ್ಧಿ ಹೇಳುತ್ತೇನೆ ಎಂದೆಲ್ಲ ಹೇಳಿದಾಗ ಬಂಗಾರಮ್ಮ ಸಿಡುಕುತ್ತಾರೆ. ನೀನು ಏನೇ ಹೇಳು ಪುಟ್ಟಕ್ಕ, ಸ್ನೇಹಳನ್ನು ನಾನು ಯಾವತ್ತೂ ಕ್ಷಮಿಸುವುದಿಲ್ಲ. ಜೈಲಿನಿಂದ ಹೊರ ಬಂದಾಗ ಅವಳು ನಮ್ಮ ಮನೆಯಲ್ಲಿ ಇರುತ್ತಾಳೆ ಎಂದು ಗ್ಯಾರಂಟಿ ಇಲ್ಲ ಎಂದು ಹೇಳುತ್ತಾಳೆ. ಮಕ್ಕಳ ಮೇಲೆ ಪುಟ್ಟಕ್ಕಗೆ ಬೇಸರ. ಸಹನ ಹಾಗೂ ಸ್ನೇಹ ಬಾಳು ಅವರ ಕೈಯಾರೆ ಹಾಳು ಮಾಡಿಕೊಂಡು ಬಿಟ್ಟರಲ್ಲ ಎಂದು ಪುಟ್ಟಕ್ಕ ಕೊರಗುತ್ತಾರೆ. ಇತ್ತ ಕಂಟಿಗೆ ಸ್ನೇಹ ಮೇಲೆ ಕೋಪ ಬರುತ್ತೆ. ಏನೇ ಇದ್ದರೂ ಮನೆಯ ಒಳಗೆ ಎಲ್ಲವನ್ನು ಕ್ಲಿಯರ್ ಮಾಡಬಹುದು ಎನ್ನುವ ಆಸೆ. ಆದರೆ ಸ್ನೇಹ ಮಾಡಿದ್ದೇ ಬೇರೆ. ಆಕೆಯ ಬಗ್ಗೆ ಕಂಟಿ ಮುನಿಸಿಕೊಂಡಿದ್ದಾನೆ. ಜೈಲು ಪಾಲಾದ ಬಂಗಾರಮ್ಮ ಸ್ನೇಹ ನಡೆಯ ಬಗ್ಗೆ ಕಂಟಿ ಗರಂ. ಸ್ನೇಹ ಮಾಡಿದ ಕೆಲಸದಿಂದಾಗಿ ಬಂಗಾರಮ್ಮಗೆ ಸಂಕಷ್ಟ ಎದ್ದು ಕಾಣುತ್ತದೆ. ಬಂಗಾರಮ್ಮ ಊರಿನವರಿಗೆ ಸಹಾಯ ಆಗಲಿ ಎಂದು ಕಮ್ಮಿ ಬಡ್ಡಿಗೆ ಹಣ ಕೊಟ್ಟಿರುತ್ತಾರೆ. ಹಾಗಾದರೆ ಕೆಲವರು ಬಡ್ಡಿ ಹಣ ತೆಗೆದುಕೊಂಡು ಉದ್ಧಾರ ಹೋಗಿದ್ದರೆ ಇನ್ನು
ಕೆಲವರು ಸಾಲ ಪಡೆದು ಬಡ್ಡಿ ಕಟ್ಟಲು ಆಗದೆ ಪರದಾಡುತ್ತಿದ್ದರು. ಈ ವಿಚಾರವೆಲ್ಲ ಬಂಗಾರಮ್ಮ ಅವರ ಗಮನಕ್ಕೆ ಬಂದಿರುವುದಿಲ್ಲ. ಆದರೆ ಇದೀಗ ಬಂಗಾರಮ್ಮ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ಸೊಸೆಯ ನಡೆಯನ್ನು ನೋಡಿ ಬಂಗಾರಮ್ಮ ಶಾಕ್ ಆದರೆ ಕಂಠಿ ಮಾತ್ರ ಸ್ನೇಹ ಮೇಲೆ ಗರಂ ಆಗಿರುತ್ತಾನೆ. ಸ್ನೇಹ ಕಂಠಿಯ ಮಾತಿಗೆ ಮರ್ಯಾದೆ ಕೊಟ್ಟು ಕೇಸ್ ವಾಪಸ್ ತೆಗೆದುಕೊಳ್ಳುತ್ತಾಳೆ ಎಂದುಕೊಂಡರೆ ಅದು ಆಗಿದ್ದೇ ಬೇರೆ. ಅಮ್ಮನವರನ್ನು ಹೇಗಾದರೂ ಮಾಡಿ ಜೈಲಿಂದ ರಿಲೀಸ್ ಮಾಡಬೇಕು ಎಂದು ಅಂದುಕೊಂಡಾಗ ಮೊದಲು ನೆನಪು ಆಗಿದ್ದೆ ಚಂದ್ರು. ಕರೆ ಮಾಡಿದ ಕಂಠಿ ಗಡಿಬಿಡಿಯಿಂದ ಹೇಳುತ್ತಾನೆ, ನನ್ನ ಅಮ್ಮನನ್ನು ಜೈಲಿಗೆ ಹಾಕಿದ್ದಾರೆ, ದಯವಿಟ್ಟು ಅವರನ್ನು ಬಿಡಿಸು ಎಂದು ಹೇಳಿದಾಗ ಚಂದ್ರು ಯಾಕೆ ಏನು ಎತ್ತ ಎಂದು ತಿಳಿದುಕೊಳ್ಳದೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬರುತ್ತಾರೆ. ಕಂಠಿಗೆ ಭಾವನನ್ನು ನೋಡಿ ಕೊಂಚ ರಿಲೀಫ್ ಆದರೆ ಬಂಗಾರಮ್ಮ ಅವರನ್ನು ಪೊಲೀಸ್ ಸ್ಟೇಷನ್ನಲ್ಲಿ ನೋಡಲು ಹಿಂಸೆಯಾಗುತ್ತದೆ. ಇದೆಲ್ಲ ಯಾರೋ ಬೇಕಂತಲೇ ಮಾಡುತ್ತಿದ್ದಾರೆ ಎಂದು ಚಂದ್ರು ಬಳಿ ಕಂಠಿ ಹೇಳುತ್ತಾನೆ. ದೊಡ್ಡ ಮೋಸದ ಜಾಲ ಅಡಗಿದೆ. ನನ್ನ ಅಮ್ಮನನ್ನು ಹೇಗಾದರೂ ಮಾಡಿ ಜೈಲಿಗೆ ಹಾಕಬೇಕು ಎಂದುಕೊಂಡಿದ್ದರು, ಅದೇ ರೀತಿ ಮಾಡಿದ್ದಾರೆ. ಆದರೆ ಇದೆಲ್ಲ ಸ್ನೇಹಗೆ ಅರ್ಥ ಆಗದೆ ದೂರು ಕೊಟ್ಟಿದ್ದಾಳೆ ಎಂದು ಚಂದ್ರು ಬಳಿ ಹೇಳುತ್ತಾಳೆ. ಬಂಗಾರಮ್ಮನ ಸ್ಥಿತಿ ಕಂಡು ಚಂದ್ರು ಬೇಸರ. ಬಡ್ಡಿ ವಸೂಲಿ ವಿಚಾರದಲ್ಲಿ ಒಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದ್ದಾರೆ. ಆದರೆ ಇದೀಗ ಅವರ ಸ್ಟೇಟ್ಮೆಂಟ್ ತೆಗೆದುಕೊಳ್ಳಲು ಆಗುತ್ತಿಲ್ಲ. ಅವರು ಬರೆದ ಚೀಟಿ ನಮ್ಮ ಕೈ ಸೇರಿದೆ. ಆದ ಕಾರಣ ಬಂಗಾರಮ್ಮ ಅವರನ್ನು ಅರೆಸ್ಟ್ ಮಾಡಬೇಕಾಗಿದೆ ಎಂದಿದೆ ಎಂದು ಪೊಲೀಸರು ಇನ್ಸ್ಪೆಕ್ಟರ್ ಹೇಳಿದಾಗ ಬಂಗಾರಮ್ಮಗೆ ಶಾಕ್ ಆಗುತ್ತದೆ. ಚಂದ್ರುಗೂ ಇದು ಆಶ್ಚರ್ಯ ತರಿಸುತ್ತದೆ. ಆತನಿಗೆ ಜಾಮೀನು ಕೊಡಲು ಆಗುವುದಿಲ್ಲ. ಕಾರಣ ಕೇಸ್ ಅಷ್ಟು ದೊಡ್ಡದಾಗಿದೆ. ಕಂಠಿಗೆ ಅಮ್ಮನನ್ನು ನೋಡಿ ಅಳು ಬರುತ್ತಿದೆ. ಮುರಳಿಗೆ ಡಿವೋರ್ಸ್ ಕೊಡಲು ಮುಂದಾದ ಸಹನಾ. ಇತ್ತ ಸಹನಾ ಮುರಳಿಗೆ ಡಿವೋರ್ಸ್ ನೋಟಿಸ್ ಕೊಡಬೇಕು ಎಂದು ಆಲೋಚನೆ ಮಾಡುತ್ತಿರುತ್ತಾಳೆ. ಆಕೆಗೆ ಮುರಳಿ ಜೊತೆ ಬಾಳಲು ಸ್ವಲ್ಪ ಕೂಡ ಇಷ್ಟ ಇರುವುದಿಲ್ಲ. ಮನದಲ್ಲಿ ಮುರಳಿ ಬಗ್ಗೆ ಅದೆಷ್ಟೇ ಪ್ರೀತಿ ಇದ್ದರೂ ಮುರಳಿ ಮಾತ್ರ ಅದ್ಯಾವುದಕ್ಕೂ ಕ್ಯಾರೆ ಮಾಡುತ್ತಿಲ್ಲ. ಆತನಿಗೆ ತನ್ನ ತಾಯಿಯ ಬಗ್ಗೆ ಚಿಂತೆ. ಹೆಂಡತಿಗೆ ವಿಷ ಬೆರೆಸಿ ತಾಯಿ ಸಾಯಿಸಲು ಪ್ರಯತ್ನ ಪಟ್ಟಿದ್ದರು. ಕೌಸಲ್ಯ ಪರವಾಗಿ ಮುರಳಿ ಮಾತನಾಡುತ್ತಾ ಸಹನಾ ಮುರಳಿ ಬಗ್ಗೆ ಇಟ್ಟುಕೊಂಡಿರೋ ನಂಬಿಕೆ ಹುಸಿಯಾಗುತ್ತದೆ. ಸಹನಾ ನಿರ್ಧಾರಕ್ಕೆ ಚಂದ್ರು ಶಾಕ್. ಮುರಳಿ ಮಾತಿನಿಂದ ಸಹನಾಗೆ ಬಹಳ ಬೇಸರ ಆಗುತ್ತದೆ. ಆದರೆ ಇದನ್ನೆಲ್ಲ ಅಲ್ಲಿಗೆ ಅಂತ್ಯ ಹಾಡಬೇಕು ಎಂದು ಡಿವೋರ್ಸ್ ಕೊಡುವುದಾಗಿ ನಿಶ್ಚಯ ಮಾಡಿದ್ದರು. ಚಂದ್ರು ಈ ಪ್ರಸ್ತಾಪವನ್ನು ಮಾಡಿದಾಗ ಚಂದ್ರುಗೆ ಶಾಕ್ ಆಗುತ್ತದೆ. ಆಕೆಯ ಜೊತೆ ಕಂಠಿ ಕೂಡ ಇರುತ್ತಾನೆ. ಮಾಡದ ತಪ್ಪಿಗೆ ಸಹನಾ ಶಿಕ್ಷೆ ಅನುಭವಿಸುತ್ತಿರುತ್ತಾಳೆ. ಪುಟ್ಟಕ್ಕನ ಮಕ್ಕಳು ಸೀರಿಯಲ್. ಮಾಡದ ತಪ್ಪಿಗೆ ಬಂಗಾರಮ್ಮಗೆ ಶಿಕ್ಷೆ. ಸ್ನೇಹಗ ಸತ್ಯ ತಿಳಿಯುತ್ತಾ ಪುಟ್ಟಕ್ಕ ಬಂಗಾರಮ್ಮನ ಬಳಿ ಬಂದು ತನ್ನ ಮಗಳದ್ದು ತಪ್ಪಾಯಿತು, ಆಕೆ ತಪ್ಪು ಮಾಡಿಬಿಟ್ಟಿದ್ದಾಳೆ, ಆಕೆಯನ್ನು ಕ್ಷಮಿಸಿ ಎಂದು ಬೇಡಿಕೊಳ್ಳುತ್ತಾಳೆ. ಆಗ ಬಂಗಾರಮ್ಮ ಕೊಂಚ ಕೋಪದಲ್ಲೇ ಇರುತ್ತಾಳೆ. ಪುಟ್ಟಕ್ಕ ಇನ್ನೆಷ್ಟು ಬಾರಿ ನಿನ್ನ ಮಗಳ ತಪ್ಪಿಗೆ ಕ್ಷಮೆ ಕೇಳುತ್ತೀಯಾ ಎಂದು ಕೇಳುತ್ತಾಳೆ. ನಿನ್ನ ಮಗಳು ತಪ್ಪು ಮಾಡುತ್ತಿದ್ದಾಳೆ ಎಂದು ನಿನಗೆ ಗೊತ್ತಿದೆ, ಆದರೂ ನೀನು ನನ್ನ ಬಳಿ ಕ್ಷಮೆ ಯಾಚಿಸುತ್ತಿದ್ದು ಇದು ಎಷ್ಟರ ಮಟ್ಟಿಗೆ ಸರಿ? ನಿನ್ನ ಮಗಳ ತಪ್ಪಿಗೆ ಈ ಬಾರಿ ನನ್ನ ಬಳಿ ಕ್ಷಮೆ ಇಲ್ಲ. ಹಾಗೆ ನಾನು ಜೈಲಿನಿಂದ ರಿಲೀಸ್ ಆದ ಬಳಿಕ ನನ್ನ ಮನೆಯಲ್ಲಿ ಈಕೆ ಇರುತ್ತಾಳೆ ಎಂದು ನಾನು ಹೇಳುವುದಿಲ್ಲ ಎಂದು ಪುಟ್ಟಕ್ಕ ಬಾಳಿ ಬಂಗಾರಮ್ಮ ಕಡ್ಡಿ ಮುರಿದ ಹಾಗೆ ಹೇಳುತ್ತಾರೆ. ಬಂಗಾರಮ್ಮನ ಮಾತಿನಿಂದ ಪುಟ್ಟಕ್ಕಗೆ ಬಹಳ ಬೇಸರವಾಗುತ್ತದೆ. ನಾನು ಏನು ಮಾಡಬೇಕು ಎಂದು ತಿಳಿಯದೆ ಕಂಗಾಲಾಗುತ್ತದೆ. ಸಹನಾ ಹಾಗೆ ಸ್ನೇಹ ಜೀವನ ಕೂಡ ಹಾಳಾಗಿ ಬಿಡುತ್ತದೆ ಎನ್ನುವುದು ಪುಟ್ಟಕ್ಕನ ಯೋಚನೆ. ಆದರೆ ಈ ಬಾರಿ ಕೂಡ ಆಕೆಗೆ ಕಂಟಕವಾಗುವ ಎಲ್ಲ ಲಕ್ಷಣ ಕಾಣುತ್ತಿದೆ. ಪುಟ್ಟಕ್ಕ ಕಂಠಿ ಬಳಿ ಕೂಡ ಬಹಳ ಬೇಡಿಕೊಳ್ಳುತ್ತಾಳೆ. ನನ್ನ ಮಗಳು ತಪ್ಪು ಮಾಡಿದ್ದಾಳೆ, ದೂರು ಕೊಡಬಾರದಾಗಿತ್ತು ಎನ್ನುತ್ತಾಳೆ. ಅತ್ತೆ, ಈ ವಿಚಾರದಲ್ಲಿ ಸ್ನೇಹಕ್ಕೆ ಕ್ಷಮೆ ಇಲ್ಲ. ನನ್ನ ತಾಯಿ ಏನು ತಪ್ಪು ಮಾಡದೆ ಜೈಲು ವಾಸವನ್ನು ಅನುಭವಿಸುತ್ತಿದ್ದಾರೆ. ಆದರೆ ಸ್ನೇಹ ಮಾತ್ರ ಹಿಂದು ಮುಂದೆ ಯೋಚನೆ ಮಾಡದೆ ಅಮ್ಮನ ಬಳಿ ಕಂಪ್ಲೇಂಟ್ ಕೊಟ್ಟಿರುವುದು ಮಾತ್ರ ಸರಿಯಲ್ಲ ಎನ್ನುತ್ತಾನೆ. ಪುಟ್ಟಕ್ಕಗೆ ಏನು ಮಾಡಬೇಕೆಂದು ಗೊತ್ತಾಗದೆ ಬಹಳ ಆತಂಕದಲ್ಲಿ ಮನೆಗೆ ಬರುತ್ತಾಳೆ. ಸ್ನೇಹ ಮನೆಯಲ್ಲಿ ಇರುತ್ತಾಳೆ. ಸಹನಾ ಬಳಿ ಡೈವರ್ಸ್ ವಿಷಯದ ಬಗ್ಗೆ ಮಾತನಾಡುತ್ತಿರುತ್ತಾಳೆ. ಅಕ್ಕ, ನಿನಗೆ ಏನಾದರೂ ತಲೆ ಕೆಟ್ಟಿದೆಯಾ? ಯಾಕೆ ನೀನು ಹೀಗೆ ಮಾತನಾಡುತ್ತಿದ್ದೀಯ ಎಂದು ಕೇಳಿದಾಗ ನನಗೆ ಅವರ ಜೊತೆ ಬದುಕಲು ನನಗೆ ಇಷ್ಟವಿಲ್ಲ ಎಂದು ಸಹನಾ ಖಡಕ್ ಆಗಿ ಹೇಳುತ್ತಾಳೆ. ಸಹನಾ ಮಾತಿಗೆ ಕೇಳಿ ದಂಗಾದ ಸ್ನೇಹ. ನನ್ನನ್ನೇ ತಾತ್ಸಾರದಿಂದ ನೋಡಿದವರು ಇದೀಗ ನನ್ನ ಜೊತೆ ಬಂದು ಸಂಸಾರ ಮಾಡುತ್ತಾರೆ ಎನ್ನುವ ಭರವಸೆ ನನಗೆ ಉಳಿದಿಲ್ಲ. ಹಾಗಾಗಿ ನಾನು ಅವರಿಗೆ ವಿಚ್ಛೇದನ ನೀಡುತ್ತಿದ್ದೇನೆ ಎಂದು ಸಹನಾ ಹೇಳುತ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಪುಟ್ಟಕ್ಕ ಬರುತ್ತಾಳೆ. ಸ್ನೇಹನನ್ನು ನೋಡಿ ಬಹಳ ಕೋಪಗೊಂಡು ಪುಟ್ಟಕ್ಕ ಅಲ್ಲೇ ಅತ್ತೆಯನ್ನು ಪೊಲೀಸ್ ಸ್ಟೇಷನ್ಗೆ ಹಾಕಿ ಬಿಲ್ಲಿಗೆ ಬಂದು ಏನು ಮಾಡುತ್ತಿದ್ದೆ ನೀನು ಎಂದು ಕೇಳುತ್ತಾಳೆ. ಸ್ನೇಹಗೇನು ಉತ್ತರಿಸಬೇಕೆಂದು ಕೊಂಚ ಗೊತ್ತಾಗದೆ ನಿಲ್ಲುತ್ತಾಳೆ. ಇಬ್ಬರ ನಡುವೆ ವಾಗ್ವಾದ ನಡೆದು ಪುಟ್ಟಕ್ಕ ಕಪಾಳಕ್ಕೆ ಹೊಡೆಯುವ ತನಕ ಹೋಗುತ್ತದೆ. ಅಮ್ಮನನ್ನು ತಡೆದ ಸಹನಾ ಅಮ್ಮನನ್ನು ತಡೆಯುತ್ತಾಳೆ. ಬಂಗಾರಮ್ಮ ಅವರು ಏನು ತಪ್ಪು ಮಾಡಿಲ್ಲ ಎಂದಾದರೆ ಅವರು ಅದನ್ನು ಸಮರ್ಥಿಸಿಕೊಳ್ಳಲಿ, ಅದಕ್ಕೆ ನೀವು ಯಾಕೆ ಇಷ್ಟು ಕಿತ್ತಾಡುತ್ತಿದ್ದೀರಾ ಎಂದಾಗ ಪುಟ್ಟಕ್ಕಕ್ಕೆ ಇನ್ನಷ್ಟು ಕೋಪ ಬರುತ್ತದೆ. ನಿನಗಾಗಿ ಯಾರು ಬುದ್ಧಿ ಹೇಳುವುದು ಬೇಕಾಗಿಲ್ಲ, ಎಲ್ಲವೂ ನಮಗೂ ಬುದ್ಧಿ ಹೇಳುವವರೇ ಎಂದು ಕೋಪಗೊಳ್ಳುತ್ತಾಳೆ. ನಮಗೆಲ್ಲ ಸ್ಫೂರ್ತಿ ನೀವೇ ಅಮ್ಮ, ನೀವು ಈ ರೀತಿ ಮಾಡಿದರೆ ನಾವು ಎಲ್ಲಿಗೆ ಹೋಗಲಿ ಎಂದು ಬೇಸರಪಟ್ಟುಕೊಂಡಿರುತ್ತಾಳೆ. ರಾಣಿ ತಾಯಿ ಮುಚ್ಚಿಟ್ಟ ಸತ್ಯವನ್ನು ಕಂಠಿ ಜೊತೆ ಮಾತನಾಡುತ್ತಾ ರಾಣಿ ಮನೆಗೆ ಪುಟ್ಟಕ್ಕ ಹೋಗುತ್ತಾಳೆ. ಪುಟ್ಟಕ್ಕನ ನೋಡಿ ರಾಣಿ ತಾಯಿ ಆತಂಕ ಪಟ್ಟುಕೊಳ್ಳುತ್ತಾಳೆ. ಹಣವನ್ನು ಬೇಗ ಬೀರುವಿನಲ್ಲಿ ಇಡುತ್ತಾ ಇರುವುದನ್ನು ಪುಟ್ಟಕ್ಕ ನೋಡುತ್ತಾಳೆ. ಮುಂದೇನು ಎಂಬುದನ್ನು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.